ನಮಸ್ಕಾರ ಸರ್. ಯಾಕೋ ಕಲ್ವೀರ, ತಲೆ ಮೇಲೆ ಕೈ ಇಟ್ಕೊಂಡು ಬರ್ತಾ ಇದೀಯಾ? ಏನಾಯ್ತು? ಏನಿಲ್ಲ ಸರ್, ನಮ್ಮಮ್ಮ ತರಕಾರಿ ತಗೊಂಬ ಅಂತ ಹೇಳಿದ್ಲು. 40 ರೂಪಾಯಿ ಇರೋ ಟೊಮೊಟೊನ ನಾನು 30 ರೂಪಾಯಿಗೆ ತಂದೆ. ಅದಕ್ಕೆ ನಮ್ಮಮ್ಮ ವೆರಿ ಗುಡ್ ಅಪ್ಪಾಜಿ ಅಂತ ಅಂದ್ಲು ಸರ್. ಅದಕ್ಕೆ ಇವತ್ತೇನು ಈ ರೀತಿ ಅಂತೇಳಿ ಆಲೋಚನೆ ಮಾಡ್ತಾ ಬರ್ತಾ ಇದ್ದೀನಿ ಸರ್. ಅಪ್ಪಾಜಿ ಅಂದ್ರೆ ಯಾರೋ ಗೊತ್ತೋ ಕಲ್ವೀರ? ಯಾರು ಗೊತ್ತಿಲ್ಲ ಸರ್. ಹೇಳ್ತೀನಿ ಕೇಳು. ವಿಜಯನಗರ ಸಾಮ್ರಾಜ್ಯ ಗೊತ್ತು ತಾನೇ ನಿನಗೆ? ಯಾರು ಗೊತ್ತಿಲ್ಲ ಸರ್. ಶ್ರೀಕೃಷ್ಣ ದೇವರಾಯ, ವಿಜಯನಗರ ಸಾಮ್ರಾಜ್ಯ, ಹಂಪಿ. ಅಮ್ಮ, ನಾನೊಂದ್ಸಾರಿ ಹೋಗಿದ್ದೆ, ನೋಡೋದಕ್ಕೆ 2 ಕಣ್ಣು ಸಾಲದು ಸರ್. ಶ್ರೀಕೃಷ್ಣ ದೇವರಾಯನ ಮಂತ್ರಿನೇ ಅಪ್ಪಾಜಿ. ಆ ಮಂತ್ರಿ ಹೆಸರು ತಿಮ್ಮರಸ. ಆದರೆ ಶ್ರೀಕೃಷ್ಣ ದೇವರಾಯ ಅವರನ್ನು ಪ್ರೀತಿಯಿಂದ ಅಪ್ಪಾಜಿ ಅಂತೇಳಿ ಕರೀತಾ ಇದ್ರು. ಹೌದಾ ಸರ್? ಆಕೆ ಕರೆಯಲು ಕಾರಣ? ಅವರ ಅತಿಯಾದ ಬುದ್ಧಿವಂತಿಕೆ ಕಣೋ. ಹಂಗಾಗಿನೇ ಶ್ರೀಕೃಷ್ಣ ದೇವರಾಯ ಅವರನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ ಅವರನ್ನು ಅಪ್ಪಾಜಿ ಅಂತೇಳಿ ಕರೀತಾ ಇದ್ರು. ಅವರ ಬುದ್ಧಿವಂತಿಕೆಯ ಒಂದು ಕತೆ ಹೇಳ್ತೀರಾ ಸರ್? ಖಂಡಿತ ಹೇಳ್ತೀನಿ ಕಲಿವೀರ, ಸರಿಯಾಗಿ ಕೇಳಿಸ್ಕೊ. ಒಮ್ಮೆ ಕಾಳಿಂಗ ರಾಜ್ಯದಿಂದ ಶ್ರೀಕೃಷ್ಣ ದೇವರಾಯನಿಗೆ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಏನಂತ ಬರೆದಿರುತ್ತಂತ ಹೇಳಿದ್ರೆ, ಕಾಳಿಂಗ ರಾಜನ ಹೆಂಡತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆಳೆಯುವಂತಹ ಗುಲಾಬಿಗಳು ಬಹಳ ಚೆಂದ ಇರುತ್ತವೆ, ಅದು ನನಗೆ ಮನಸ್ಸಿಗೆ ತುಂಬ ಹಿಡಿಸಿದೆ, ಹಾಗಾಗಿ ಆ ಗುಲಾಬಿ ಬೇಕು ಎಂದು ಕೇಳುತ್ತಾಳೆ. ಆಗ ಶ್ರೀಕೃಷ್ಣ ದೇವರಾಯರಿಗೆ ಆಶ್ಚರ್ಯವೂ ಮತ್ತು ಯಾವ ರೀತಿ ಹೂಗಳನ್ನು ಕಳಿಸಬೇಕು ಎಂದು ಆಲೋಚನೆ ಮಾಡುತ್ತಾ ಕುಳಿತಿರುತ್ತಾರೆ. ಮುಂದೆ ಏನಾಯ್ತು ಸರ್? ಸ್ವಲ್ಪ ಬಾಯ ಮುಚ್ಕೊಂಡು ಕೇಳೋ, ಕಂಪ್ಲೀಟ್ ಆಗೋ ತನಕ. ಆಗ ಆಲೋಚನೆ ಮಾಡುತ್ತಾ ಕುಳಿತಿದ್ದ ಶ್ರೀಕೃಷ್ಣ ದೇವರಾಯನ ಬಳಿ ಅಪ್ಪಾಜಿ ಅಥವಾ ತಿಮ್ಮರಸ ಅವರು ಬರ್ತಾರೆ. ಬಂದು, ಏನು ಮಹಾರಾಜರು ಆಲೋಚನೆ ಮಾಡುತ್ತಾ ಕುಳಿತಿರುವಂತಿದೆ, ಏನಾಯಿತು ಎಂದು ಕೇಳುತ್ತಾರೆ. ಆಗ ಶ್ರೀಕೃಷ್ಣ ದೇವರಾಯ ಪತ್ರದಲ್ಲಿರುವಂತಹ ಎಲ್ಲ ವಿಷಯವನ್ನು ಅಪ್ಪಾಜಿಯವರ ಮುಂದೆ ಪ್ರಸ್ತಾಪಿಸುತ್ತಾರೆ. ಇಷ್ಟೇನಾ? ಏತಕ್ಕೆ ಆಲೋಚನೆ ಮಾಡುತ್ತಾ ಕುಳಿತಿರುವೆ ಮಹಾರಾಜ? ಸರಳವಾಗಿ ಇದನ್ನು ನಾವು ಕಳಿಸಬಹುದು. ಎಲ್ಲ ಏರ್ಪಾಟನ್ನು ನಾನು ಮಾಡುತ್ತೇನೆ, ಇದರ ಚಿಂತೆ ನೀವು ಬಿಟ್ಟು ಬಿಡಿ ಎಂದು ಅಪ್ಪಾಜಿಯವರು ಶ್ರೀಕೃಷ್ಣ ದೇವರಾಯನಿಗೆ ಹೇಳುತ್ತಾರೆ. ಆಗ ಅಪ್ಪಾಜಿಯವರು ಒಂದು ಎತ್ತಿನ ಗಾಡಿಯನ್ನು ತರಿಸುತ್ತಾರೆ. ಆ ಗಾಡಿಯ ತುಂಬ ಫಲವತ್ತಾದಂತಹ ಮಣ್ಣನ್ನು ತುಂಬಿಸಿ ಅದಕ್ಕೆ ಗೊಬ್ಬರವನ್ನು ಮಿಶ್ರಣ ಮಾಡುತ್ತಾರೆ. ಮಿಶ್ರಣ ಮಾಡಿ ಗುಲಾಬಿ ಸಸ್ಯಗಳನ್ನು ಆ ಬಂಡಿಯಲ್ಲಿ ನೆಡುತ್ತಾರೆ ಮತ್ತು ಅದಕ್ಕೆ ನೀರನ್ನು ಹಾಕಿ 3 ತಿಂಗಳ ಪ್ರವಾಸದಲ್ಲಿ ಸಸಿಯು ಗಿಡದಲ್ಲಿ ಚಂದವಾದಂತಹ ಗುಲಾಬಿ ಬಿಟ್ಟಿರುತ್ತದೆ. ಇದನ್ನು ನೋಡಿದಂತಹ ಕಳಿಂಗರಾಜನ ಹೆಂಡತಿ ತೃಪ್ತಿಯಿಂದ ಅವನ್ನು ತೆಗೆದುಕೊಳ್ಳುತ್ತಾಳೆ. ಆಗ ಕಳಿಂಗರಾಜರು ಶ್ರೀಕೃಷ್ಣ ದೇವರಾಯನಿಗೆ ಮತ್ತೊಂದು ಪತ್ರ ಬರೆಯುತ್ತಾರೆ. ನಿಮ್ಮ ಮಂತ್ರಿಯ ಬುದ್ಧಿ ಶಕ್ತಿ ಅಗಾಧವಾದದ್ದು ಎಂದು. ಈ ರೀತಿಯಾಗಿ ಶ್ರೀಕೃಷ್ಣ ದೇವರಾಯನಿಗೆ ಅಪ್ಪಾಜಿ ಎಂದರೆ ತುಂಬ ಪ್ರೀತಿ ಮತ್ತು ಗೌರವ ಕೂಡ. ಆ ಕಾರಣದಿಂದಾಗಿ ತಿಮ್ಮರಸರು ಅಪ್ಪಾಜಿ ಎಂದೇ ಪ್ರಸಿದ್ಧಿಯಾಗಿರುವಂಥದ್ದು. ತಿಳಿಯುತ್ತೆ ಕಲಿವೀರ? ತುಂಬ ಸೊಗಸಾಗಿದೆ ಸರ್. ಅಪ್ಪಾಜಿಯವರ ಚಾಣ್ಮೆ. ಬರ್ತೀನಿ ಸರ್, ನನ್ನ ಮನೆಗೆ ಹೋಗ್ತೀನಿ.